ಇವಾಗ ರೆಡಿ ಆಗಿಬಿಟ್ಟಿದ್ದೀವಿ ಎಲ್ಲರೂ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ನೋಡಿ ಇವತ್ತು ಪೂರಿ ಎಗ್ ಮತ್ತು ಪಲ್ಯ. ಸೊ ಗೈಸ್, ನಾವೆಲ್ಲರೂ ರೆಡಿಯಾಗಿದ್ದೀವಿ. ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ, ಟ್ರಕ್ ಸ್ಟಾರ್ಟ್ ಮಾಡ್ತೀವಿ. ಇನ್ನೂ ಫಾಗ್ ಕಮ್ಮಿ ಆಗಿಲ್ಲ, ಹಂಗೆ ಇದೆ, ಆದರೂ ಹಂಗೆ ಟ್ರಕ್ ಮಾಡ್ತೀವಿ. ಹಾಯ್, ಇವಳು ನಮ್ಮ ಇಲ್ಲಿ ಸ್ಟೇ ಆಗಿದ್ವಿ, ನಮಸ್ತೆ ಗೆಸ್ಟ್ ಹೌಸ್ ಅಂತ. ಇವ್ರದೇ ಇದು ಸ್ಟೇ. ತುಂಬಾ ಚೆನ್ನಾಗಿತ್ತು, ಫುಡ್ ಸ್ಟೇ ತುಂಬಾ ಕಂಫರ್ಟಬಲ್ ಆಗಿತ್ತು. ಹೋಮ್ ಮೇಡ್ ಫುಡ್ ತರ ಇತ್ತು. ಹೌದು, ಮನೆ ಊಟ ಮಾಡ್ದಂಗೆ ಇತ್ತು. ನಾವ್ ಇಲ್ಲಿಂದ ಈಗ ಕೋರಿಗೆ ಹೋಗ್ತಾ ಇದೀವಿ. ಕೋರಿ ಅಲ್ಲ, ತಾಸಾಗ ಹೋಗ್ತೀವಿ. ತಾಸದಿಂದ ನೆಕ್ಸ್ಟ್ ಕೋರಿ. ರಿಟರ್ನ್ ಟು ಸಿಕ್ಲೆಸ್. ಸ್ಟಾರ್ಟ್ ಮಾಡ್ತೀವಿ ಗೈಸ್. ಇದು ಫುಲ್ಲು ನನ್ನ ಬ್ಯಾಗ್ ಫುಲ್ ಭಾರ ಐತೆ. ಭಾರ ಹೊತ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಸೊ ನೋಡೋಣ ಹೆಂಗಿರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಸ್ಟಾರ್ಟ್ ಮಾಡ್ತಿದ್ದೀವಿ ಗೈಸ್. ಸ್ಟಾರ್ಟ್ ಮಾಡ್ತಿದ್ದೀವಿ ಟ್ರಕ್. ನೋಡೋಣ. ಹಾಯ್ ಹಾಯ್, ವಾಟ್ಸ್ योर नेम? क्या नेम हो? प्रतीक्षा गुरु. तुम्हारा नाम? नियति. क्यूट हो. ओय होय. हाय हाय ಬಾಯ್. ಈ ರೂಟಲ್ಲಿ ಹೋಗ್ಬೇಕು ಮತ್ತೆ ನಾವು. ಚೆನ್ನಾಗಿದೆ ಗೊತ್ತಾ, ಇಲ್ಲಿ ಮನೆ ಎಲ್ಲ ಕ್ಯೂಟಾಗಿದ್ದಾವೆ. ಕಡೆ ಎಲ್ಲ ಮನೆ ಇರೋದು. ಸೊ ಗೈಸ್, ನೆಟ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ರೋಡು ಇನ್ನೂ ಕನ್ಫರ್ಮ್ ಆಗಿ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಫುಲ್ ಫಾಗ್ ಆಗಿದೆಯಲ್ಲ, ಅದಕ್ಕೆ ರೋಡು ಕನ್ಫ್ಯೂಸ್ ಆಗುತ್ತೆ. ಸೊ ನೆಟ್ಕೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ರಿಸ್ಕ್ ಇದೆ, ನೋ ಪ್ರಾಬ್ಲಮ್. ಲೈಫ್ ಅಂದರೆ ಎಂಜಾಯ್ ಮಾಡಬೇಕು ಗೈಸ್. ಸೊ ರಿಸ್ಕ್ ಇದ್ದರೂ ಪರವಾಗಿಲ್ಲ, ಟ್ರಾವೆಲ್ ಮಾಡಲೇಬೇಕು, ಅಡ್ವೆಂಚರ್ಸ್ ಮಾಡಲೇಬೇಕು ಅಷ್ಟೇ. ನೋಡಿ ಗೈಸ್, ಫುಲ್ ಸೌಂಡ್ ನೋಡಿ, ಸೌಂಡು ವಾವ್, ಫುಲ್ ಅಡ್ವೆಂಚರ್ಸ್. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಫಾಲ್ಸ್. ವಾವ್, ನೆಕ್ಸ್ಟ್ ನಾವು ಕೋರಿ ರೈಟ್ ಸೈಡ್ ತೋರಿಸ್ತಿದೆ. ಸೊ ಹೋಗ್ತಾ ಇದ್ದೀವಿ ಎಲ್ಲರೂ. ಹಿಂಗಿದೆ ವ್ಯೂ ಅಲ್ಲ, ಫುಲ್ ಸೂಪರ್ ಆಗಿದೆ. ವಾವ್ ಅಕ್ಕ, ಹೆಂಗಿದೆ ವ್ಯೂ? ಸ್ಟಾರ್ಟಿಂಗಲ್ಲೇ ಸಖತ್ತಾಗಿದೆ. ಹಾಂ, ಇನ್ನು ಹೋಗ್ತಾ 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 ಗೊತ್ತಾಗುತ್ತೆ. ಹಾಂ, ಎಸ್ ಎಸ್ ಅಂತ ಜೊಲಬೂಗೆ ಗೈಸ್ ನೋಡಿ, ನನ್ನ ಶೂನೇ ಕಿತ್ತೋಗ್ಬಿಡ್ತು ಫುಲ್ಲು. ಇವಾಗ ಹೆಂಗೆ ನಡೆಯೋದು ಗೊತ್ತಾಗ್ತಿಲ್ಲ. ಎಕ್ಸ್ಟ್ರಾನ ತೊಗೊಂಡಿಲ್ಲ ನೋಡಿ, ನನ್ನ ಶೂನೇ ಕಿತ್ತೋಯ್ತು. ಏನು ಮಾಡೋದು ಗೊತ್ತಿಲ್ಲ. ನೋಡಿ ಗೈಸ್, ವ್ಯೂ ನೋಡಿ, ಇಲ್ಲಿ ಕುತ್ಕೊಂಡಿದ್ದೀವಿ. ಒಂದು ಇದು ಕಿತ್ತೋಯ್ತು, ನೆಕ್ಸ್ಟ್ ಇದು ಕಿತ್ತೋಯ್ತು. ವಾವ್, ಬ್ಯೂಟಿಫುಲ್ ಆಗಿದೆ ಗೈಸ್. ನೋಡಿ, ನಾವು ಆ ಬೆಟ್ಟ ಹತ್ಬೇಕು, ಇದು ಈ ಬೆಟ್ಟ ಹತ್ಬೇಕು ಹಿಂಗೆ ಆ ಫುಲ್ಲು ಮೇಲೆ. ಇನ್ನು ಮತ್ತೆ ಆ ಕಡೆ ಹೋಗ್ಬೇಕಂತೆ.
ಇನ್ನು 5-6 ಅವರ್ಸ್ ಟ್ರೆಕ್ಕಿಂಗ್ ಮಾಡ್ತೀವಿ. ಗೈಸ್ ನೋಡಿ ಡೌನ್ ಹೋಗ್ತಾ ಇದ್ದೀವಿ ಇವಾಗ. ಮತ್ತೆ ಹತ್ತಬೇಕು ಬೆಟ್ಟನ, ಮತ್ತೆ ಹೋಗ್ತಾ ಇದ್ದೀನಿ. ಬ್ರಿಡ್ಜಲ್ಲಿದ್ದೀವಿ ನಾವು. ಹಾಂ ಬ್ರಿಡ್ಜಲ್ಲಿದ್ದೀವಿ. ಫುಲ್ಲು ಬ್ರಿಡ್ಜ್ ಹೋಗ್ತಾ ಇದ್ದೀವಿ. ಜಾರ್ತಿದೆ ಇದು ನೋಡಿ, ಕುತ್ಕೊಂಡು ಹೋಗ್ತಾವ್ರವರು. ಇದು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ಇದ್ದೀರಾ ಜನಗಳು, ತುಂಬ ಕಷ್ಟಪಡ್ತಾರೆ. ಎಲ್ಲ ಹಚ್ಕೊಂಡು ಹೋಗ್ತಾರೆ, ತುಂಬ ಕಷ್ಟಪಡ್ತಾರೆ. ಮಳೆ ಬರ್ತಿದೆ ಫುಲ್ಲು. ವ್ಯೂ ಹೆಂಗಿದೆ ನೋಡಿ. ಇದರಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು ನಾವು. ವಾವ್, ವಾಹ್ ಗೈಸ್, ಹತ್ತಕ್ಕೆ ಕಷ್ಟ ಆಗ್ತಿದೆ. ಹಬ್ಬ ಫುಲ್ ಸುಸ್ತಾಗ್ತೈತೆ ನೋಡಿ. ಆಗಲೇ ಕುತ್ಕೊಬಿಟ್ಟವ್ರೆ. ಇನ್ನು ಹತ್ತಬೇಕು. ಇನ್ನು 7 ಅವರ್ಸ್ ಆಗುತ್ತಂತ ಹತ್ತಕ್ಕೆ. ಮೇಲಿಂದ ಕೆಳಗಡೆ ಒಬ್ಬರು ಬರ್ತಿದ್ರು, ಅವ್ರನ್ನ ಕೇಳಿದ್ವಿ. ಇನ್ನು 7 ಅವರ್ಸ್ ಆಗುತ್ತೆ, ತಾಸಾಗಿ ರೀಚ್ ಆಗುತ್ತೆ ಅಂತ ಹೇಳಿದ್ದಾರೆ. ಸ್ಲೋ ಆಗಿ ಹತ್ತಬೇಕು. ಸ್ವಲ್ಪ ಸುಧಾರಿಸ್ಕೊಂಡು ಹತ್ಕೊಂಡು ಹೋಗ್ತಾ ಇರ್ತೀವಿ. ನೋಡಿ ವ್ಯೂ ನೋಡಿಕೊಂಡು ಹತ್ತಬೇಕು. ಓಕೆ, ಹಾಯ್ ಜಸ್ಟ್ ನನ್ನ ಶೂ ಬೇರೆ ಕಿತ್ತೋಗ್ಬಿಟ್ಟೈತೆ ಕೆಳಗಡೆ. ಅದು ಫುಲ್ಲು ಸಾಕ್ಸ್ ಎಲ್ಲ ಕೋಲ್ಡ್ ಆಗಿಬಿಟ್ಟೈತೆ. ಆದ್ರೂ ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಾರಿಗೋ ಹೇಳಿದ್ದಾರೆ ನನ್ನ ಚಪ್ಪಲಿ ತೊಗೊಬರೋಕ್ಕೆ. ಕೆಳಗಡೆ ಅಲ್ಲಿ ಬಿಟ್ಕೊಂಡಿದ್ವಿ. ಸೊ ಅವರು ತಾಸಾಗಿ ಬರೋರಿಗೆ ಹೇಳಿದ್ದಾರೆ ತೊಗೊಬರ್ತಾರಂತೆ. ತಾಸಾವರೆಗೂ 7 ಅವರ್ಸ್ ಇದರಲ್ಲೇ ನಡಿಬೇಕು. ಏನೂ ಮಾಡೋಕ್ಕಾಗಲ್ಲ. ಬಟ್ ಫಸ್ಟ್ ಟೈಮ್ ನಾನು ಟ್ರಕ್ ಮಾಡ್ತಾ ಇರೋದು. ಲೈಫಲ್ಲೇ ಫಸ್ಟ್ ಟೈಮ್ ಟ್ರಕ್ ಮಾಡ್ತಾ ಇರೋದು. ಫುಲ್ ಖುಷಿ ಆಗ್ತೈತೆ. ಹಾಗೇ ಸ್ವಲ್ಪ ಭಯ, ಹೆಂಗೆ ಎಲ್ಲಿ ಬಿದ್ದುಬಿಡ್ತೀನೋ ಅದು ದೊಡ್ಡ ಭಯ. ಫಸ್ಟೇ ನಾನು ಸ್ವಲ್ಪ ಹೇಳ್ಬಿಟ್ಟು, ಅದರಲ್ಲೂ ಈ ಪಾಚಿ ಎಲ್ಲ ಕಟ್ಕೊಂಡಿದ್ದಾವೆ. ಸೊ ಹುಷಾರಾಗಿ ನಡಿಬೇಕು. ಏನು ಮಾಡೋದು, ನಡಿಬೇಕಲ್ವ, ನಡಿತೀನಿ. ಸೊ ನೋಡಿ ಹೆಂಗಿದೆ ರೋಡು, ಗೊತ್ತಿಲ್ಲ. ಜಸ್ಟ್ ಎಲ್ಲೆಲ್ಲೋ ಬೋರ್ಡ್ ಹಾಕಿರ್ತಾರೆ. ಸೊ ಆ ಬೋರ್ಡ್ ನೋಡ್ಕೊಂಡು ಹಾಗೆ ಹತ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ದಿ ಹಾಯ್ ಸುಸ್ತು ಆಗಿದೆ. ಹಾಂ, ಹಾಯ್ ಅಕ್ಕ. ಹಾಯ್ ಓಕೆ. ಸುಸ್ತಾಗ್ಬಿಟ್ರು. ಅಷ್ಟು ಮಳೆ ಬರ್ತಿದೆ, ಮೋಡ ಇದೆ, ಫಾಗ್ ಇದ್ರೂ ಶೆಕೆ ಆಗ್ತೈತೆ. ಕಿತ್ತಾಕೋ ಗಾಡಿ ಹುಳ ಅದು ಕಚ್ಚಿದ್ರೆ ರಕ್ತಾನೆ ಬರುತ್ತೆ ಗೈಸ್. ಬಿಸಾಕಕ್ಕ. ಈ ರೋಡ್ ಇದೆ, ಗೊತ್ತಿಲ್ಲ ಯಾವ ರೋಡ್ಗೆ ಹೋಗ್ಬೇಕು ಅಂತ. ಇವಾಗ ಎಲ್ಲೋದ್ರೂ ಬರ್ತಾ ಇದ್ದಾರೆ ಇವರು. ಸೊ
ಕಾ ಜಾನ ಎಲ್ಲಿಗೆ ಹೋಗಿ ಯಾವ ಕಡೆ ಹೋಗ್ಬೇಕು, ಆ ಕಡೆನಾ ಈ ಕಡೆನಾ? ಹಾಂ ಓಕೆ. ಹೇಗಿದೆ? ಚೆನ್ನಾಗಿದ್ಯಾ? ಓಕೆ ಓಕೆ. ಕಷ್ಟ ಇದೆಯಾ ಈಸಿ ಇದೆಯಾ? ಹೌದಾ? ಓಕೆ ಓಕೆ, ಥ್ಯಾಂಕ್ ಯು. ಕನ್ನಡದವ್ರು ಸಿಕ್ಬಿಟ್ರು. ಅವರು ನೇಪಾಳಿನೇ, ಬಟ್ ಅವರು ಬ್ಯಾಂಗ್ಳೂರಲ್ಲಿ ಇದ್ರಂತೆ ಅವರು. ಹಾಂ ಓಕೆ. ಹಾಂ ಕುದುರೆ ಸಾಮಾನ್ಯ ನಾನು ಬಂದು ಕೊಟ್ಟೆ ಲಗ್ 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 ಅಂತ ಬನ್ನಿ ಆಯ್ತಾ. ಸೊ ಇಲ್ಲಿ ಕಾಟೇಜ್ ಬಂದ್ವಿ. ಗೈಸ್ ನಾವಿವಾಗ ಚೌಚೌ ತಗೊಂಡ್ವಿ. ಚೌಚೌ ತಗೊಂಡ್ವಿ. ಮಳೆ ಬರ್ತಾ ಇದೆ, ಇಲ್ಲಿ ಮಳೆ ಬರ್ತಿದೆ ಇವಾಗ. ಇದು ತಿನ್ಕೊಂಡು ಮತ್ತೆ 3 hours ಬರ್ತಿದೆ. ಆಲ್ರೆಡಿ ಟೈಮು 3:50 ಆಗಿದೆ. ಕತ್ಲಾಗತ್ತೆ. ನಾವಲ್ಲಿ ತಾತ ರೀಚ್ ಆಗಲೇಬೇಕು. ರೀಚ್ ಆಗಿ ಅಲ್ಲಿ ಸ್ಟೇ ಆಗಬೇಕು. ರೈಸ್ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ. ಹೋಗ್ತಾ ಇದ್ದಾವೆ ಎಲ್ಲರೂ. ಸ್ಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಅಲ್ಲ, ಸೊ ಕಷ್ಟ ಏನು ಮಾಡೋದು. ಬಟ್ ಹತ್ತುತ್ತಾ ಇದ್ದೀವಿ. ವ್ಯೂ ಮೇರಾ ಸಪೋರ್ಟ್, ನನ್ನ ಸಪೋರ್ಟ್ ಇದು. ಅದು ನಮ್ಮ ಅಕ್ಕ ಫಸ್ಟ್ ಒನ್, ಸೆಕೆಂಡ್ ಒನ್ ಸುನೀತದಿ, ವಿಜಯ್ ಆ್ಯಂಡ್ ಮೀ. ಅಜಯ್ ಫಾಸ್ಟಾಗಿ ಮುಂದೆ ಹೋಗ್ಬಿಟ್ಟಿದ್ದಾನೆ ಸ್ವಲ್ಪ. ಸೊ ಹಾಂ, ಇನ್ನು 40 minutes ಟ್ರೆಕ್ ಮಾಡಿದ್ರೆ ರೀಚ್ ಆಗ್ತೀವಿ ಅಂತ ಅಲ್ಲಿ ಬರೆದಿತ್ತು. ಸೊ ತಾಸಾಗಿ ರೀಚ್ ಆಗ್ತೀವಿ 40 minutes. ಓಕೆ, ಎಷ್ಟು ಕಷ್ಟ ಆಯಿತು. ಇದೇ ಥರ ಸ್ಟೆಪ್ಸು. ಜೈ ಜಗನ್ನಾಥ. ಶಿವ ಶಿವ. ಗಾಯ್ಸ್ ಹೆಂಗಿತ್ತು? ನ್ಯೂ ಎಕ್ಸ್ಪೀರಿಯನ್ಸ್. ಫಸ್ಟ್ ಟ್ರೆಕ್ಕಿಂಗ್, ಅದು ಭಯಾನಕ ಟ್ರೆಕ್ಕಿಂಗ್, ಕ್ರೇಜಿಯಸ್ಟ್ ಟ್ರೆಕ್ಕಿಂಗ್. ಟ್ರೆಕ್ಕಿಂಗ್ ಮಾಡೋರ್ಗೂ ಮಾಡೋಕ್ಕಾಗ್ದಿರೋ ಥರ ಟ್ರೆಕ್ಕಿಂಗ್ ಸ್ಟಿಲ್ ಮಾಡ್ತಾ ಇದ್ದೀವಿ. ಸೊ ಒಂದು ಯಾವ ಪ್ಲೇಸ್ ಹೋಗ್ತಿರೋದು? ತಾಸ ರೀಚ್ ಆಗ್ತೀವಿ 20 minutes ಅಲ್ಲಿ. ಇವತ್ತು ರೆಸ್ಟ್ ಮಾಡಿ ನಾಳೆಗೆ ಕೋರಿ. ಓಕೆ, ನೋಡಿದ್ರಲ್ಲ. ಇನ್ನು 20 minutes ಅಲ್ಲಿ ರೀಚ್ ಆಗ್ತೀವಿ. ಆಲ್ರೆಡಿ ಟೈಮು 5:45 ಆಗಿದೆ. ಮಾರ್ನಿಂಗಿಂದ ಟ್ರಕ್ ಮಾಡ್ತಾನೆ ಇದ್ದೀವಿ. ರುಕು ಮೈ ಟಾಟ್. ಅಕ್ಯಾ ಹಾಂ ಓಕೆ. ನೋಡಿ ಗೈಸ್, ವಾವ್ ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಇನ್ನು ಮೇಲೆ ಹೋದ್ಮೇಲೆ ಹಿಮ ಇದೆ, ಬಟ್ ಈ ಥರ ಫುಲ್ ಫಾಗ್ ತುಂಬಿದರೆ ಕಷ್ಟ ಕಾಣಿಸೋದು. ನೆಕ್ಸ್ಟ್ ಅಂದರೆ ನಾಳೆ ವ್ಲಾಗ್ ಮಾಡ್ತೀನಲ್ಲ. ಸೊ ತಾಸರಿಂದ ಕೋರಿ ವ್ಲಾಗಲ್ಲಿ ಹಿಮ ಲಾಸ್ಟಲ್ಲಿ ಕೋರಿಯಲ್ಲಿ ಫ್ಲವರ್ಸು ಮತ್ತು ಹಿಮ ಕಾಣಿಸುತ್ತೆ. ಬಟ್
ಗೊತ್ತಿಲ್ಲ, ನೋಡೋಣ. ನನ್ನ ಅದೃಷ್ಟ, ನಮ್ಮ ಅದೃಷ್ಟ ಹೇಗಿರುತ್ತೋ ಹಂಗಾಗುತ್ತೆ ಅಷ್ಟೆ. ಏನಂತೀರಾ? ಹೌದು. ಹಾಂ, ಈ ವಿಲೇಜ್ ನಾವು ಅಲ್ಲಿ ಇದೇ ಗಾಂವ್ ಆ ಕಡೆ ಇದ್ವಿ. ಎಸ್, ವಾಮಪ್ಪ. ಓಕೆ, ಚಲೋ ಗೈಸ್. ಇನ್ನೇನು ರೀಚ್ ಆಗ್ತೀವಿ ಅನಿಸ್ತಿದೆ. ಕಾಣಿಸ್ತಿದೆ ಆಕಾಶ. ಇವಾಗ ಆಕಾಶ ಕಾಣಿಸ್ತಾ ಇರೋದು ಮೇಲ್ಗಡೆ. ಇನ್ನು ಏನು ಕಾಣಿಸ್ತಿರಲಿಲ್ಲ, ಇವಾಗ ಕಾಣಿಸ್ತಿದೆ. ನಾಯಿ ಬೇರೆ ಇದೆಯಂತೆ. ಮರ ನೋಡಿ ನೋಡಿ, ಕಾಡಲ್ಲಿ ಬಂದಿರೋದು ನಾವು. ಹೋ, 2 ನಾಯಿ ಬಂದಿದ್ದಾವೆ. ಜಾ 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 ಜಾ. ಹಾಂ, ಹೋ ತಾಸ ರೀಚ್ ಆದ್ವಿ ಅಂತ ಅನ್ನಿಸ್ತಿದೆ. ತಾಸ ಕಾರ್ಕ ಯಾವ ಏನದು ಏನು ಬರ್ತಿದ್ದಾರೆ? ಕಾರ್ಕ. ಹಾಯ್ 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 ಹಾಯ್. ಫೈನಲಿ ರೀಚ್ ಆಗಿದ್ದೀವಿ ಗೈಸ್. ಇನ್ನು ಹೂವಿಂದ ಮನುಷ್ಯ ರಾವಣ ಅಂತ ಗೈಸ್, ನಾವು ತಾಸ ರೀಚ್ ಆದ್ವಿ. ನೋಡಿ 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 ಗೈಸ್, ವಾ. ಸೊ ಇಲ್ಲಿಂದ ಮತ್ತೆ ನಾಳೆ ಟ್ರೆಕ್ ಮಾಡಬೇಕು. ಇವತ್ತೇ ಸಾಯೋ ಥರ ಆಗ್ಬಿಡ್ತು. ಇನ್ನು ನಾಳೆ ಏನು ಮಾಡ್ತೀವೋ ಗೊತ್ತಿಲ್ಲ. ಹಾಯ್ ಅಂಕಲ್. ಹಾಯ್ ಹಾಯ್. ಹಾಂ ಗೈಸ್, ನಾವು ತಾಸಾಗಿ ರೀಚ್ ಆಗಿದ್ದೀವಿ. ಆಲ್ರೆಡಿ ರೀಚ್ ಆದ್ವಿ. ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲೇ ರೂಮ್ ಇದೆ, ಸೊ ಅಲ್ಲಿ ಸ್ಟೇ ಆಗ್ತಾಯಿದ್ದೀವಿ. ಮತ್ತು ನೆಕ್ಸ್ಟು ಹಿಂಗೆ ಹತ್ಬೇಕು ಬೆಟ್ಟನ. ಹಿಂಗೆ ಹತ್ಬಿಟ್ಟು ಇನ್ನು ಆ ಕಡೆ ಹೋಗಬೇಕು. ನಾಳೆ ಹೋಗ್ತೀವಿ. ಆಲ್ರೆಡಿ 7:30 ಆಗಿದೆ ಟೈಮು, ಆದರೂ ಎಷ್ಟು ಬೆಳಕೈತೆ ನೋಡಿ. ಇವಾಗ ನಾವು ಏನಿದು ಫುಲ್ ಚಳಿ ಆಗ್ತೈತೆ. ಸೊ ಗೈಸ್, ನಾವು ಚಿಕನ್ ಸಾಂಬಾರು ಜೊತೆ ತಿಂತಾ ಇದ್ದೀನಿ. ಊಟ ಮಾಡ್ತಾ ಇದ್ದೀವಿ ಎಲ್ಲರೂ.